ಯಾಕೆ ಹಿಂಗೆ ಕೂಕೊಂಡಿದ್ಯಾ? ಯಾಕೆ ಸೆನಕ್ಕಿಲ್ವೇ? ಚೆನ್ನಾಗಿದ್ದೀನಪ್ಪ, ಏನಾಗಿಲ್ಲ. ಮತ್ತೆ ಇವಾಗ ರಾಣಿ ದಿನಿತಕ್ಕೆ ಹೋಗೋಣ ನಾವಿಬ್ರು. ಇಲ್ಲೆಲ್ಲ ಖಾಲಿ ಮಾಡ್ಕೊಳತ್ತ ಇದು ಹೆಂಗೋ ಬಾಡಿಗೆ ಮನೆ ತಿರವರಾಗ ಒಂದು ಇಟಾಂಗ್ನಿ ಮಾಡ್ಕೊಂಡಿರೋದಿದ್ರು ಇರಲಿ, ಅಲ್ಲಿಗೆ ಹೋಗೋಣ. ತೆಗಿ ಇವರು ಯಾರನ್ನ ಜೊತೆಗೆ ಹಾಕ್ಕೊಂಡು ಒಟ್ಟು ಸವಾಸ ಅಲ್ಲ ಕಣಪ್ಪ. ಇವು ಎರಡೂ ಬಲೂಗಳಪ್ಪ ಮುತ್ತು ಯಾಕನ ಮುದೆ ಮಾಡ್ಕೊಂಡು ನಮ್ಮಂಗಾತ್ ನನಗಂತೂ. ನಾನು ಹೇಳ್ದೆ, ನೀನು ಕೇಳಲಿಲ್ಲ. ನಾನು ಒಂದಿನ ಹೇಳಲಿಲ್ವೇ? ಅವ್ರ ಅಮ್ಮನೇ ಬೈಕ್ ಬಂದಂಗೆ ಬೈಯೋದ ಪಿಳ್ಳೆ, ಹುಡುಗಿ ಸವಾಸ ಬೇಡ ಪಿಳ್ಳೆ ಸವಾಸ ಅಂತ ನಾನು ಹೇಳಿದ್ನಿ. ನೀನು ಎಷ್ಟು ಹೇಳಿದ್ರು ಕೇಳಲಿಲ್ಲ. ನಾನು ಬೇಡ 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 ಅಂತ ಎಷ್ಟು ಹೇಳಿದೆ, ನೀನು ಕೇಳಲಿಲ್ವಲ್ಲ. ಇವಾಗ ಅನುಭವಿಸು. ಹೋಗು. ಬೇಡ ಅಂದೆ, ಅವತ್ತೇ ಬೇಡ ಅಂದೆ, ನೀನು ಕೇಳಲಿಲ್ಲ. ಇವಾಗ ನನಗೇನು ಹೇಳ್ತೀವಿ? ಹೋಗು, ಅನುಭವಿಸ್ಕ. ಆಗ್ಲದೆಲ್ಲ ಕಳ್ಕೊಂಡೆ. ಇವಾಗ ಹೋಗು. ಅಂಗಡಿ ಬಂಡವಾಳ ಹಾಕಕ್ಕೂ ಇಲ್ಲ, ಅಂಗಡಿ ವ್ಯಾಪಾರ ಮಾಡೋಕ್ಕೂ ಏನು ಮಾಡೋದು. ಇವಾಗ ನನ್ನ ತಮ್ಮ ಹೆಂಡತಿ ವಿರುದ್ಧ ಮಾಡಿದೆ, ನಮ್ಮ ಸಂತಪ್ಪನ ವಿರುದ್ಧ, ನಮ್ಮ ಸಂತಪ್ಪ ದೀಪು ಅವ್ರ ವಿರುದ್ಧ ನಾನು ಅಂಗಡಿ ಮಾಡಿದ್ದು. ಇವಾಗ ಕೈಗಳದೆಲ್ಲ ಕಳ್ಕೊಬಿಟ್ಟೆ. ಅಂಗಡಿ ಬಂಡವಾಳ ಹಾಕೋಣಂತೆ ಅಂದರೆ ಇವಾಗ ಕೈಯಾಗ ದುಡ್ಡಿಲ್ಲ. ಹೆಂಗೆ ಮಾಡೋಣ ಅನ್ನಿಸ್ಬಿಟ್ಟೈತೆ ನನಗಂತೂ. ಭಾಳ ಬೇಜಾರಾಗ್ತೈತೆ. ಏನು ಮಾಡೋದು ಏನೋ. ಇವಾಗ ರಾಣಿ ಮನೆಯಾಗೆ ಇರೋಣ ಅಂತ ಅನ್ಕೊಂಡಿನಿ ನಾನು. ನನ್ನ ಗಂಡ ನೋಡೋಣದಿಲ್ಲ ಅವ್ರು ಏನಂತಾರೆ. ಹೋಗಿ ಕೇಳ್ತೀನಿ. ಒಳ್ಳೆ ಕೆಲಸ ಐತಿ, ದುಡಿಮೆ ಐತಿ ನಮ್ಮ ಹುಡುಗನ. ನಾವು ದುಡಿ ಅದಕ್ಕೆ ಮತ್ತೆ ತೀರ್ಸ್ತೀನಿ. ನಾನು ಹಿಂಗೆ ಅಲ್ಲಾಡಿದ್ದು. ಇವಾಗ ನೋಡು, ಅವ್ನು ಇಲ್ದಂಗೆ ಯಾವ್ದ ಅವರಿಬ್ರು ಮನೆ ಬಿಟ್ಟು ಹೋದ್ರು. ನಮ್ಮ ಮನೆಯಾಗ 7-11 ಅದು ಸುಳ್ಳಲ್ಲ. ಒಬ್ಬೊಬ್ರು ಕಾಲ್ಗುಣದಿಂದ ಒಬ್ಬರು ಇದರಿಂದ 7 ಕಾಲ್ಗುಣದಿಂದ ನಮಗೆ ಬೋಲು ಇದಾಯಿತು ಹೋಗತ್ತ. ಅಂದರೆ ನೀನು ರಾಣಿ ಇಬ್ರು ಬುದ್ಧಿವಂತರು. ನಾನು ಭಾಳ ಬುದ್ಧಿವಂತೆ ಅಂತ ಹೇಳ್ತೀನಿ. ರಾಣಿನ ಹೋಗಿ ಕೇಳ್ತೀನಿ, ಬತ್ತಿನಮ್ಮ ಇಲ್ಲೇ ಇರ್ತೀನಿ ಅಂತ. ಏನು ಮಾಡೋದಪ್ಪ ಅನ್ನಿಸ್ಬಿಟ್ಟೈತೆ ನನಗಂತೂ. ಸಖತ್ತು ಬೇಜಾರಾಗೈತೆ ಹೋಗತ್ತ. ಏನು ಮಾಡೋದು ಏನೋ. ದಿನಪ್ಪ, ರಾಣಿ, ಅಮ್ಮಣಿ, ರಾಣಮ್ಮ, ರಾಣಿ. ಏನಮ್ಮ? ಯಾಕೆ? ಏನಿಲ್ಲ ಕಣಪ್ಪ, ನನಗೆ ಒಬ್ಬಳೇ ಇರೋಕ್ಕಾಗಲ್ಲ. ಮನೆಗಳು ಬದುಕೆಲ್ಲ ಒಬ್ಬಳೇ ಮಾಡ್ಕೊಂಬಕ್ಕಾಗಲ್ಲ. ಅದಕ್ಕೆ ಇಲ್ಲಿಗೆ ಬರೋಣತ್ತ, ಮನೆ ಖಾಲಿ ಮಾಡ್ಕೊಂಡು ಅಂತ ನಾನು ಇಲ್ಲೇ ಇರೋಣ ಅಂತ. ಈಗ ಯಾಕೆ ಸೆನಕ್ಕಿಲ್ಲ, ಯಾರನ್ನ ಸೆನಕ್ಕಿಲ್ಲ ಅಂತಂದರೆ ನೋಡೋರಿಲ್ಲ, ಏನಿಲ್ಲ, ಮಾಡಿ ಕರಿಲ್ಲ, ಮಾಡ್ಕೊಂಡು ಉಂಬಕ್ಕಾಗಲ್ಲ, ಏನಿಲ್ಲ. ಅದಕ್ಕೆ ಅತ್ತ ನಿಮ್ಮ ಮನೆಯಾಗೆ ಇರೋಣ ಅಂತ ನಾನು ನಿಮ್ಮಪ್ಪ ಇಬ್ಬರತ್ತ ಇಲ್ಲೇ ಬಂದಿರ್ತೀವಿ. ಏನು ಹೇಳ್ತೀವಿ ಹೇಳಪ್ಪ ನಿಮ್ಮ ಅಮ್ಮಗೆ? ನೀನೇ ಹೇಳ್ಬಿಡು. ಅಮ್ಮ, ಈಗ ನಮ್ಮ ಪಾಡಿಗೆ ನಾವು ಹೆಂಗ ನೆಮ್ಮದಿಯಾಗಿದ್ದೀವಿ. ನಮ್ಮ ನೆಮ್ಮದಿ ಹಾಳು ಮಾಡಿಬಿಟ್ರಿ ಕಣಮ್ಮ. ನಾವು ಬೇರೆ ಮನೆ ಮಾಡ್ಕೊಂಡು ಬಂದು ನಾವು ನಮ್ಮ ಪಾಡಿಗೆ ನಮ್ಮ ಜೀವನ ನಾವು ಬುದ್ಧಿವಂತಿಕೆಯಿಂದ ಮಾಡ್ತಾಯಿದ್ರು ಏನಮ್ಮ ನಿಮ್ಮದು ತೊಂದರೆ? ಅಯ್ಯೋ, ಈಗ ಇಬ್ಬರು ಇದಿರಲ್ಲ, ನೀನು ಅಪ್ಪ ಇರ್ರಿ. ಈಗ ನನ್ನ ಹೆಂಡತಿ ಕಡೆಗಳವಳು, ನನ್ನ ಕಡೆಗಳವಳನ್ನ ಮದುವೆ ಆಗಿದ್ದೇನೆ. ನೀನು ಸಂಬಂಧದ ಮದುವೆ ಆಗಿದ್ರೆ ಆ ಸೊಸೆ ಇದ್ದಾರೆ ನೋಡ್ಕೊಂಬಕ್ಕೆ. ನೀವು ಅವಳು ಸೊಸೆ ತಾಗಿ ಮಾಡಿಸ್ಕೊಂಡು ಊಟ ಮಾಡಿರಿ. ಕಣಪ್ಪ, ನಾನೇನೋ ಅಂದಿದ್ದು ಆಡಿದ್ದೆಲ್ಲ ಮನಸ್ಸಿನಾಗ ಈಕೆಮಕ್ಕೆ ಹೋಗ್ಬಿಡ ಪಾಪ. ರಾಣಿ, ನನಗೆ ಅಲ್ಲಿ ಒಬ್ಬಳೇ ಇರೋಕ್ಕಲ್ಲ ಕಣಮ್ಮ. ಅದಕ್ಕೆ ಅತ್ತ ಇಲ್ಲಿಗೆ ಬಂದು ಇರೋಣ ಅಂತ. ಏನು ಮಾಡೋಣ, ಇದೊಂದು ಸತಿ ಕ್ಷಮಿಸತ್ತ. ನೀನು ನಮ್ಮನ್ನು ಕ್ಷಮಿಸ್ಬಿಟ್ರತ್ತ ಇಲ್ಲೇ ಇರ್ತೀವಿ ಕಣಮ್ಮ. ಪ್ಲೀಸ್ ಕಣಮ್ಮ ರಾಣಿ. ನಾನೆಲ್ಲಿ ನೋಡ್ಕೊಂತೀನತ್ತೆ? ನಿನ್ನ ತಮ್ಮನ ಮಗಳಾದ್ರೆ ಚೆನ್ನಾಗಿ ನೋಡ್ಕೊಂತಾಳೆ ನಿನ್ನ. ನಾನು ಚೆನ್ನಾಗಿ ನೋಡ್ಕೊಂತೀನ? ನನ್ನ ಕಡೆಗಳು ನಾನು ಬೇರೆ ಕಡೆಯಿಂದ ಬಂದಿರೋಳು ನಾನೆಲ್ಲಿ ನೋಡ್ಕೊಂತೀನತ್ತೆ? ನಾನು ಎಲ್ಲಿ ಮಾಡಿಕ್ಕಾಗುತ್ತೆ? ನನ್ನ ಕೈಲೇ ನೋಡ್ಕೊಂಬಕ್ಕಾಗುತ್ತೆ ನಿಮಗೆ? ಅವರು ಸಂಬಂಧಿಕರು ಇರಬೇಕಾದ್ರೆ ಸಂಬಂಧಿಕರಾದರೆ ಚೆನ್ನಾಗಿ ನೋಡ್ಕೊಂತಾರೆ. ಅಯ್ಯೋ, ನಾನು ಕಡೆಗಳಿಂದ ಬಂದಿರೋಳು, ಬೇರೆ ಕಡೆಯಿಂದ ತಂದಿರೋಳು, ಹೊರಗಿನವಳು. ನಾನು ಅದು ಹೆಂಗತ್ತೆ ನೋಡ್ಕೊಂತೀನಿ? ಹೋಗು. ಈಗ ಸುಮ್ಮನೆ ಏನಕ್ಕೆ ನಮ್ಮಂತ ಅರ್ಥಗೆ ನಿಮ್ಮ ಪಾಡಿಗೆ ನೀವು ಇರತ್ತೆ. ನಿಮ್ಮ ಪಾಡಿಗೆ ನೀವು ಇದ್ದರೆ ಯಾವ ಸಮಸ್ಯೆಗಳು ಇರಲ್ಲ. ಯಾಕಮ್ಮ ರಾಣಿ, ಏನತ್ತೆ? ನೋಡ್ರಿ ತಾಕ, ಇವಾಗ ನಿಮ್ಮ ಜೊತೆಗೆ ಇರ್ತೀನಿ ಅಂತ ಬಂದಿರೋದ ನಮ್ಮ ಅತ್ತೆ. ಇಷ್ಟು ದಿವಸ ಆದರೆ ಅವ್ರು ಬೇಕಾಗಿದ್ರು, ಇವಾಗ ನಾವು ಬೇಕಾದ್ವಾ? ನೋಡು, ಏನಂಗೆ ನಮ್ಮ ಮನೆ ಮಾಡಿರೋದಕ್ಕೆ ಎಷ್ಟು ಹೊಟ್ಟೆ ಉರ್ಕೊಂಬೋದು ಗೊತ್ತೇ ಇವತ್ತೇ. ಏನು ಇವಾಗ ಯಾಕೆ ಬರಬೇಕು? ನಮ್ಮ ಮಕ್ಳು ನೋಡಿದ್ರೆ ಸಹಿಸ್ಕೊಂತ ಇಲ್ದವ್ರು ಇವರು. ಏನೋ ನಮಗತ್ತ ಇರಲಿ ಮನೆ ಬಿಡು, ಯಾರನ್ನ ಬಂದರು ಹೋಗ್ಲು, ಇದ್ರೂ ಇರಲಿ. ಲೀಸ್ಗೆ ಹಾಕ್ಸ್ಕೊಂಡ್ರೆ ದುಡ್ಡು ಎಲ್ಲೂ ಹೋಗಲ್ಲ, ಅಲ್ಲಿರುತ್ತೆ. ಬಾಡಿಗೆ ಕಟ್ಟೋಕ್ಕಾಗಲ್ಲ ತಿಂಗಳ ಅಂತೇಳಿ ನಾವು ಲೀಜಿಗೆ ಹಾಕ್ಸ್ಕೊಂಡಿದ್ಕೆ ಎಷ್ಟು ಹೊಟ್ಟೆ ಉರ್ಕೊಂಬೋದು. ಲೀಜಿಗೆ ಹಾಕ್ಸ್ಕೊಂಬಕ್ಕೆ ಎಲ್ಲಿಂದ ಬಂತು ಏನು ಎತ್ತ ಎಷ್ಟು ಯಪ್ಪ? ನಮ್ಮ ಅತ್ತೆ ಕ್ವಶನ್ಗಳು ಕೇಳೋಕ್ಕಾಗ್ತಿರ್ಲಿಲ್ಲ. ಎಂತೆಂಥ ಮಾತುಗಳಪ್ಪ. ನನಗಂತೂ ಕೇಳಿ ಸಾಕಾಗಿದೆ. ಇವ್ರು ಯಾಕೆ ಬಂದಿಲ್ಲಿ ನನಗೆ ಕೇಳ್ತಾರೆ ಅಂತ ಪದೇ ಬರೇ ನನಗೆ ಕೇಳಿದ್ರೆ ನನಗೆ ಇಷ್ಟ ಆಗಲ್ಲ. ರಾಣಿ ಇಲ್ಲೋಡಮ್ಮ, ಈಗ ನಾನಂದ್ರೆ ಅದೆಲ್ಲ ಮನಸ್ಸನ್ನ ಇಕ್ಕೆ ಮಕ್ಕೋಬೇಡ. ನಾನೇನೋ ಬಿಡು ನನ್ನ ತಮ್ಮನ ಮಗಳು ಆಗ್ತಾಳೆ ಅಂತ ಅಂದ್ಕೊಂಡೆ. ಆದರೆ ಅವಳೇನೋ ಆಗಲ್ಲ ಕಣಮ್ಮ, ನನ್ನ ಕಷ್ಟಕ್ಕೆ ಆಗಲ್ಲ. ನನ್ನ ಮಗ ಬೆಳಗ್ಗೆ ನನ್ನ ಗಂಡನ ಮೇಲೆ ಕೈ ಮಾಡೋಕೆ ಹೋಗ್ತಾನಲ್ಲ, ಅವನಿಗೆ ಎಷ್ಟು ಇರಬೇಡ. ಅವನೇ ಕೈ ಮಾಡ್ಬೇಕತ್ತೆ? ಅವನು ಯಾಕೆ ಕೈ ಮಾಡಬೇಕು ಅಂತ ನಾನು ಅದಕ್ಕೆ ಹೋಗುತ್ತನಲ್ಲ ಸರಿಯಾಗಿ. ಏನ ಬೇಕಪ್ಪ? ಅವ್ನ ಕಾಲು ದಸೆಗೆ ತೂರಿರು, ನಿನಗೆ ಬುದ್ಧಿ ಬರಲ್ಲ ಕಣೋ. ಅವ್ನು ಸಣ್ಣನು, ಅವ್ನು ಈಟ ಮಾಡ್ಕೊಂಡು ನೀನು ಏನು ಮಾಡಿದ್ಯಾ, ನೀನು ಯೋಗ್ಯತೆಗೆ ಅಂತ ಬಾಯಿಗೆ ಬಂದಂಗೆ ಹೋಗ್ತಿದ್ದೀನಿ ನೋಡು. ಅವ್ನು ಒಳ್ಳೆನಲ್ಲ ಅವನು. ನಾನು ಹೇಳಿದ್ದೀನಿ,
ಸರಿಯಾಗಿ ಅವನ ಮೇಲೆ ಏನಾನ ಬಂದ್ಬಿಟ್ಟಿದಿ ಅಂದ್ರೆ ನಿನಗೇನೋ ಗ್ರಾಚಾರ ಲೋಪರ್ ನನ್ನ ಮಗನೇ ಅಂತ ಸರಿಯಾಗಿ ಹೋಗ್ತಿದ್ದೀನಿ. ಅಮ್ಮ ನನಗೆ ಜಾಸ್ತಿ ತಲೆ ತಿನ್ಬೇಡ್ರತ್ತ, ಸುಮ್ಮನೆ ಹೋಗ್ತಾ ಇರ್ರಿ ಅಷ್ಟೇ. ನಾನು ಹೇಳೋದೊಂದೇ ಮಾತು, ನನ್ನ ತಗೆ ಜಾಸ್ತಿ ಮಾತಾಡೋಕ್ಕಾಗಲ್ಲ ಕಣಮ್ಮ ನನಗೆ. ಇನ್ನು ನಿಮ್ಮ ಪಾಡಿಗೆ ನೀವು ಹೋಗ್ರಿ, ಸುಮ್ಮನೆ ಹೋದ್ರತ್ತ ಯಾವುದೂ ಇರಲ್ಲ. ಸುಮ್ಮನೆ ಏನಕ್ಕೆ ಬಂದಮ್ಮ ಇಲ್ಲಿ ಹಗ್ಗಳೆಲ್ಲ, ಅಯ್ಯಪ್ಪ ನನಗಂತೂ ಸಾಕಾಗ್ಬಿಟ್ಟೈತೆ. ನಮ್ಮನ್ನೇನು ನನ್ನ ಹೆಂಡ್ತಿನೇನು ಜೀವನ ಮಾಡಕ್ಕೆ ಬಿಡ್ತಿರೋ ಇಲ್ವೋ ನೀವು? ಅಲ್ಕಂಡು ಸವಿತಕ್ಕ, ಅವಾಗ ಹಂಗೇನೆ ಬಾಯಿಗೆ ಬಂದಂಗೆ ಮಾತಾಡಿದೀಯ, ಇವ್ರನ್ನ ಹೆಂಗೆ ಅಂದಿದೀಯ. ಅದಕ್ಕೆ ಮತ್ತೆ ಯಾರನ್ನೂ ಸಡನ್ನಾಗಿ ಏನು ಅಂಬಕ್ಕೆ ಹೋಗ್ಬಾರ್ದು ಅಂಬೋದು ಎಲ್ಲರೂ ಒಂದಿನ ಬೇಕಾಗ್ತಾರೆ. ನಾವು ಯಾರನ್ನೂ ಕಡೆಗಣಿಸಿ ಹೇಳ್ಸಿ ಮಾತಾಡಬಾರ್ದು, ಯಾವುದೊಂದು ವಿಚಾರದಾಗೆ ಆಗಲಿ ಯಾರನ್ನೇ ಆಗಲಿ. ಇವಾಗ ನಾನು ಮಾತಾಡಿದ್ದೀನಿ ಇಲ್ಲ ಅಂತಲ್ಲ ರೀತಾ, ನೀನೇನು ಇವಾಗ ನ್ಯಾಯ ಹೇಳಕ್ಕೆ ಬಂದಿದ್ದೀಯ ಅಂತ ಅಂತಾರೆ ಜನ. ಆದ್ರೆ ನಾನು ತಪ್ಪು ಮಾಡಿರೋದ್ನೇನೆ ನಾನು ಇವತ್ತು ತಿದ್ಕೊಂಡಿದ್ದೀನಿ. ನಾನು ಮಾಡಿದ್ದೀನಿ ತಪ್ಪು ಇಲ್ಲ ಅಂತಲ್ಲ, ನಾನು ನೋಡಿದ್ದೀನಲ್ಲ, ನಾನು ನೋಡ್ದಂಗೆ ನೋಡು, ಯಾರನ್ನ ನಾವು ಹೀಯಾಳಿಸ್ತೀವೋ ಅವರೇ ಚೆನ್ನಾಗಿರೋದು. ನಾವು ಒಬ್ರ ಬಗ್ಗೆ ಕಡೆಗಣಿಸಿ ಯಾರನ್ನೂ ಮಾತಾಡಬಾರ್ದು. ನೀನು ನೋಡು ಪಾಪ ನಾಣಿನೇ ಇವತ್ತು ಆಗ್ತಿದ್ದು, ನಿನ್ಗೆ ಅವಳೇ ನೋಡ್ಕೊಂತಿದ್ದು, ಅವಳನ್ನ ನೀನು ಹೆಂಗೆ ಅಂಬ್ತಿದ್ದೆ? ನೀನು ಅದಕ್ಕೆ ಮತ್ತೆ ನೋಡಿ ಮಾಡಿ ಮಾತಾಡಬೇಕು ಅನ್ನೋದು. ಏನು ಮಾಡೋಣ ಮರೀತಾ, ಗೊತ್ತಾಗಲಿಲ್ಲ, ಮಾತಾಡ್ಬಿಟ್ಟೆ ಪುಸುಕನ್ ಬಾಯಿ ತಪ್ಪಿ ಏನೋ ಮಾತಾಡ್ಬಿಟ್ಟು ನಮ್ಮ ಏನು ಮಾಡೋದು ಅನ್ನಿಸ್ಬಿಟ್ಟೈತೆ ನನಗಂತೂ. ಭಾಳ ಬೇಜಾರಾಗ್ಬಿಟ್ಟೈತೆ ಕಣಮ್ಮ. ಯಾಕನ ಹಿಂಗೆ ಮಾಡಿದ್ನೋ, ಯಾಕನ ಹಿಂಗೆ ಮಾತಾಡಿದ್ನೋ, ಯಾಕನ ನಮ್ಮ ರಾಣಿ ದಿನಪ್ಪಂದು ಇವ್ರಿಗಳಮ್ಮ ನಮ್ಮ ಮನೆ ಬಿಟ್ಟು ಬಂದರು ನಮ್ಮ ಮನೆಯಾಗ 108 ಸಮಸ್ಯೆ. ಅಯ್ಯೋ ಅವಳಿಂದನ ಬರೀ ನಮ್ಮ ಮನೆಯಾಗೆ ಊಟದ ದರಿದ್ರನ ಸುತ್ಕೊಬಿಟ್ಟೈತಿ. ಅವಳಿಂದ ನಮ್ಗೆ ಒಳ್ಳೇದೇ ಆಗ್ತಾಯಿಲ್ಲ. ಅವಳಿಂದಲೇ ಕಣಮ್ಮ ನಮ್ಮ ಮನೆಯಾಗ ಹಿಂಗೆ ಆಗ್ತಾ ಇರೋದು. ಅವಳು ಒಳ್ಳೆ ಮನಸ್ಸಿಲ್ಲ, ಅವಳು ಒಳ್ಳೆ ಮನಸ್ಸಿದ್ರೆ ಒಳ್ಳೇದಾಗುತ್ತೆ. ಅವಳಿಂದಲೇ ಕಣಮ್ಮ ನಮ್ಮ ರಾಣಿ ದಿನಿ ಮನೆ ಬಿಟ್ಟು ಬಂದರು ನಮ್ಮ ಮನೆಯಾಗಂತೂ ಹೇಳ್ಬಾರ್ದು ಅಷ್ಟು ಸಮಸ್ಯೆಗಳು, ಒಂದ್ರ ಮೇಲೆ ಒಂದು ಸಮಸ್ಯೆಗಳು ಸ್ಟಾರ್ಟ್ ಆದವು. ಅದಕ್ಕೆ ಕಣಮ್ಮ, ಇಲ್ಲ ನೀವಾದರೂ ಅಲ್ಲಿಗೆ ಬರ್ರಿ, ಇಲ್ಲ ನಾವಾದರೂ ಇಲ್ಲಿಗೆ ಬರ್ತೀವಿ. ಏನೋ ಹೇಳ್ರಕ್ಕೊಂದು ತೀರ್ಮಾನ ತಗೊಳ್ರಿ, ನೀವು ಮಾಡೋಕ್ಕಾಗುತ್ತೆ. ಬೇರೆ ಬೇರೆ ಅಂತೂ ಇರೋಕ್ಕಾಗಲ್ಲ. ಅದಕ್ಕೆ ಅತ್ತ ನೀವು ಅಲ್ಲಿಗೆ ಬರ್ತೀರೋ ಇಲ್ಲ ನಾವೇ ಇಲ್ಲಿಗೆ ಬರೋಣ, ಏನೋ ಒಂದು ತೀರ್ಮಾನ ತಗೊಳ್ರಿ. ನಂಗೆ ಒಟ್ಟಿನಲ್ಲಿ ಇರೋಕ್ಕಾಗಲ್ಲ, ಯಾಕೆ ಕೆಮ್ಮು ನೆಗಡೆ ಬೇರೆ ಆಗೈತೆ, ಅದಕ್ಕೆ ಚೆನ್ನಾಗಿಲ್ಲ. ತಲೆ ಬೇರೆ ನೈತೆ, ತೊಟ್ಟು ಯೋಚನೆ ಮಾಡಿ ತಲೆ ಬೇರೆ ನೈತೈತೆ, ಗಂಟ್ಲೆಲ್ಲ ಕಟ್ಕೊಳಂಗೆ ಆಗೈತೆ. ಅದಕ್ಕಾಗಿ ಕಣಮ್ಮ ನೋಡ್ಕೊಂಬರಿ ಇಂಥ ಸಮಯದಾಗೆ. ಯಾರು ನೋಡ್ಕೊಂತಾರ ಅವ್ರಿಗೆ ನಾವು ಪ್ರೀತಿಯ ಮತ್ತು ಕೊಡಬೇಕು. ನೀನು ಅವ್ರಿಗೆ ಹೋಗಿ ನೀವು ಅಷ್ಟೊಂದು ಇದು ಮಾಡಿದೆ, ಅವ್ರು ನೋಡಿ ಇವತ್ತು ಹೆಂಗಿರಾಯ್ತು. ಅದಕ್ಕೆ ಮತ್ತೆ ಯಾವುದೇ ಆಗಲಿ ನೋಡಿ ಮಾಡಿ ಮಾತಾಡಬೇಕು, ಹೇಳ್ಬೇಕು ಅಂಬೋದು. ಪಾಪ ಇವತ್ತು ಅವ್ರಿಗೂ ಎಷ್ಟು ಬೇಜಾರಾಗಿರುತ್ತೆ ನೀನು ಅಂದಿರೋ ಮಾತುಗಳು ನೋಡ, ಮತ್ತೆ ಹಿಂಗೆ ಅಂದಿತ್ತಲ್ಲ ನಮಗೆ ಅಂತ. ಎಷ್ಟು ಬೇಜಾರಾಗೋದು ಅಂದರೆ ನನಗಂತೂ ಅಷ್ಟಿಷ್ಟು ಬೇಜಾರಾಗ್ತಿರ್ಲಿಲ್ಲ ರೀತಕ್ಕ. ನೀನು ಯಾಕೆ ಸುಳ್ಳು ಹೇಳಬೇಕು? ಅಯ್ಯೋ ಅಷ್ಟಿಷ್ಟು ಬೇಜಾರಾಗ್ತಿರ್ಲಿಲ್ಲ, ನನಗೆ ಸಿಕ್ಕಾಪಟ್ಟೆ ಬೇಜಾರಾಗೋದು. ಅಪ್ಪ ಯಾಕನ ಇದೇನಪ್ಪ ಬೇರೆ ಮನೆ ಮಾಡ್ಕೊಂಡು ಹೋಗೋಣ ಅಂತಂದರೆ ಈ ಹಬ್ಬ ಕೇಳ್ತಾ ಇರಲಿಲ್ಲ. ಇನ್ನೂ ಮದುವೆ ಆಗಿದ್ದೀವಿ ಬೇಡ ಅಂತ ಈ ಹಬ್ಬನೂ ಕೇಳ್ತಿರ್ಲಿಲ್ಲ. ನನಗೂ ಎಲ್ಲ ಒಂದು ಕಡೆಗೆ ಅಯ್ಯೋ ಮೊನ್ನೆ ಮದುವೆ ಆದ್ವಿ ನೋಡಪ್ಪ, ಹಿಂಗೆ ಬೇರೆ ಹೋದ್ರು ಜಗಳ ಮಾಡ್ಕೊಂಡು ಅಂತ ಅನ್ನಿಸ್ಕೋಬಾರ್ದು, ಬೇಡ ಅಂತ ನಾನು ಸುಧಾರಿಸಿದ್ದೀನಿ ಗೊತ್ತೇ. ಅಯ್ಯೋ ನಮ್ಗಂತೂ ಎಷ್ಟು ಮನೆಗೆ ನಾನು ಅಯ್ಯೊಂದಿದ್ದೀನಿ ಅಂತಂದರೆ ನನಗೆ ಗೊತ್ತು. ಈ ಮನೆಗೆ ಬಂದಾಗಿಂದ ಹೆಂಗೋ ನೆಮ್ಮದಿಯಾಗಿದ್ದೀನಪ್ಪ, ದೇವ್ರದ್ದು ಐದಿಂದನ. ಹೆಂಗೋ ದೇವರು ನಮ್ಗೊಂದು ಗೂಡು ಅನ್ನೋದು ಯಾವುದೋ ಬಾಡಿಗೆ ಅದು ಸ್ವಂತದ್ದು ಯಾವುದೋ ಒಂದು ಗೂಡು ಐತೆ. ಹೆಂಗೋ ನಿಮ್ಮದೇ ಮಲ್ಕೊಂತೀವಿ, ನಿಮ್ಮದೇಗಿದ್ದೀವಿ ನಾನು ನನ್ನ ಗಂಡ. ಅತ್ತೆ ಇರೋಗತ್ತೆ ನಿನ್ನ ಪಾಡಿಗೆ ನೀನು ನನ್ನ ಕಡೆಗಳವಳು ನನ್ನ ನೋಡ್ಕೊಂಬಲ್ಲ ಕಾಣತ್ತೆ, ನಾನು ಸರಿಯಾಗಿಲ್ಲ, ನಾನು ಒಳ್ಳೆಯವಳೆಲ್ಲ ಕಾಣತ್ತೆ, ಹೋಗು. ಈಗ ಪಶ್ಚಾತ್ತಾಪ ಪಡ್ತಾ ಇದ್ದಾಳೆ ಸವಿತಾ. ಸೊಸೆನ ಹಿಂಗೆ ಬೇಕಂಗೆ ಮಾತಾಡಿದ್ಲು ರಾಣಿನ, ಆ ಸೊಸೆ ಬೆಸ್ಟು ನನ್ನ ತಮ್ಮನ ಮಗಳು ಅಂತ. ಅದಕ್ಕೆ ಮತ್ತೆ ನಾವು ಯಾವುದು ಬೇಡ, ಅದು ಯಾವುದು ಸರಿ ಇಲ್ಲ, ಯಾವುದು ಚೆನ್ನಾಗಿಲ್ಲ, ಯಾವುದು ಒಳ್ಳೇದಲ್ಲ ಅಂತೀವೋ ಅದೇ ಒಳ್ಳೇದಾಗೋದು. ಅವಳು ಏನು ಅಂದ್ಕೊಂಡಿಲ್ಲ, ಮುತ್ತು ಸ್ಟ್ಯಾಂಡರ್ಡಾಗಿ ಚೆನ್ನಾಗಿರೋದಕ್ಕೆ ನನ್ನ ತಮ್ಮನ ಮಗಳು ಒಳ್ಳೆಯವಳು, ನನ್ನ ತಮ್ಮನ ಮಗಳು ಅಂತ ತಲೆ ಮೇಲೆ ಇಟ್ಕೊಂಡಿಲ್ಲ. ತಮ್ಮನ ಮಗಳು ಮಾಡಿರೋ ರೀತಿ ನೋಡಿದ್ರಲ್ಲ ಯಾವ ಥರ ಬಂದೈತೆ ಅತ್ತೆಗೆ ಕಷ್ಟ ಅಂತ. ಇವಾಗ ಅದು ಇವಳಿಗೆ ಸಿಟ್ಟು ನೋಡಿ, ರಾಣಿಗೆ ಹಿಂಗೆ ಅನ್ನಿಸ್ಕೊಂಡು ನಾನು ಇಟ್ಕೋಬೇಕಂತ ಇಟ್ಕೊಂತಾರೆ, ನೋಡ್ಕೊಂತಾರೆ, ಒಳ್ಳೆ ಮನಸ್ಸೈತೆ. ಆದ್ರೂ ಎಮಗೆ ಗೊತ್ತಾಗಬೇಕು ಇವ್ರ ಬೆಲೆ ಏನು ಅಂತ ಗೊತ್ತಾಗಬೇಕು. ಬಂದಿದ ತಕ್ಷಣ ಬಿಟ್ಕೊಂಡ್ರೆ ಅದಕ್ಕೆ ಅರ್ಥ ಇರಲ್ಲ. ಇನ್ನೂ ಚೆನ್ನಾಗಿ ಅಯ್ಯನ್ಬೇಕು. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.